ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವತ್ತು ನಮ್ಮವರು ರಾಮನಗರದಲ್ಲಿ ಬಹಳ ಅದ್ಭುತವಾಗಿ ಬಹಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ನಮ್ಮ ನಾಡಿನ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ನವೆಂಬರ್ ತಿಂಗಳು ಇಡೀ ರಾಜ್ಯಾದ್ಯಂತ ಮೂಲೆಯಲ್ಲಿ ಗಲ್ಲಿನಲ್ಲಿ ಪ್ರತಿ ಊರಲ್ಲೂ ಕೂಡ ಇಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ. ತಡವಾದ್ರೂ ಸರಿ, ನಿತ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಯಾವತ್ತಾದ್ರೂ ಮಾಡಬಹುದು, ಎಂದಾದ್ರೂ ಮಾಡಬಹುದು. ನಿತ್ಯೋತ್ಸವ ಇದು ಪ್ರತಿ ವರ್ಷ ಮಾಡುವಂತ ಕಾರ್ಯಕ್ರಮ, ಯಾವತ್ತೂ ನಿಲ್ಲುವಂತ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ನಗರಸಭೆ ವತಿಯಿಂದ ಬಹಳ ಅದ್ದೂರಿಯಾಗಿ, ಹಿಂದೆ ಯಾರೂ ಕೂಡ ಈ ರೀತಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಯಾವತ್ತೂ ಮಾಡಿಲ್ಲ. ಇವತ್ತು ನಗರಸಭೆ ವ್ಯಾಪ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮೆಲ್ಲ ಆಶೀರ್ವಾದದಿಂದ, ನಿಮ್ಮೆಲ್ಲ ಪ್ರೀತಿಯಿಂದ ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಗರಸಭೆ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಅಧಿಕಾರಿ ಹೊಂದಿದವರು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. 16, 17, 18 ರಾಮನವಮಿಯಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ, ಈ ರಾಮನವರಲ್ಲಿ ರಾಮೋತ್ಸವ ಮೊಟ್ಟ ಮೊದಲಿನ ಬಾರಿಗೆ ಇತಿಹಾಸವುಳ್ಳಂತ ಒಂದು ಮೊದಲನೇ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳೆಲ್ಲ ನಡೀತಾ ಇದೆ. ಮುಂದಕ್ಕೆ 16, 17, 18 ಇದೇ ಕ್ರೀಡಾಂಗಣದಲ್ಲಿ ರಸಮಂಜರಿ ಕಾರ್ಯಕ್ರಮ ಇದೆ. ಪ್ರತಿ ಮನೆಗೂ ರಂಗೋಲಿ ಇದೆ. ಪ್ರತಿಯೊಬ್ಬರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಬರುವಂತ ಎಲ್ಲರಿಗೂ ಕೂಡ ರಾಮನ ಹೆಸರಲ್ಲಿ ಒಂದು ಗಿಫ್ಟ್ ಅಂತ ಕೊಡುವಂತದ್ದು ನಾವೆಲ್ಲರೂ ಕೂಡ ಮಾಡಿದ್ದೀವಿ.